ನಮಸ್ಕಾರ ಪ್ರೀತಿಯ ಸ್ನೇಹಿತರೆ, ಹುಣಸೂರಿನಲ್ಲಿ ಬಹಳಷ್ಟು ಪ್ರತಿಭಾವಂತ ಕಲಾವಿದರಿದ್ದಾರೆ. ಕಳೆದ ಸಂಚಿಕೆಯಲ್ಲಿ ನಾವು ಹುಣಸೂರಿನ ಹೋಲಿ ಫ್ಯಾಮಿಲಿಯ ಮಕ್ಕಳು ಮಲೇಷಿಯಾದಲ್ಲಿ ತಮ್ಮ ಪ್ರತಿಭೆಯನ್ನು ತೋರಿ ಡ್ಯಾನ್ಸನ್ನು ಮಾಡಿ ಚಿನ್ನದ ಪದಕವನ್ನು ಗೆದ್ದು ತಂದಂತಹ ಒಂದು ಕಾರ್ಯಕ್ರಮವನ್ನು ನಾವು ಹಾಕಿದ್ದು. ಇವತ್ತು ಸ್ನೇಹಿತರೆ, ಹುಣಸೂರಿನ ಶ್ರೀಯುತ ಸುಧಾಕರ್ ಅಲಿಯ ಸುದೀಪ್ ನಾಗರವರು ಹುಣಸೂರು ತಾಲೂಕಿನ ಹಳ್ಳದ ಕೊಪ್ಪಲ್ನವರು ಬಹಳ ಪ್ರತಿಭಾವಂತ ಕಲಾವಿದರು. ಮಿಮಿಕ್ರಿ ಗೋಪಿಯವರನ್ನು ತಮ್ಮ ಗುರು ಅಂತ ಹೇಳುವಂಥ ಸುಧಾಕರ್ ಒಳ್ಳೆಯ ಸ್ನೇಹಜೀವಿ. ಅವರನ್ನು ಭೇಟಿಯಾದ ಮೇಲೆ ನಾವು ನಮ್ಮ ಮನೆಗೆ ಅವರನ್ನು ಆಹ್ವಾನವನ್ನು ಮಾಡಿದ್ದು. ನಮ್ಮ ಮಾತಿಗೆ ಮನ್ನಣೆಯನ್ನು ಕೊಟ್ಟು ಅವ್ರನ್ನ ಮನೆಗೆ ಬಂದಿದ್ದರು. ಸ್ನೇಹಿತರೆ, ನಮ್ಮ ಮಿತ್ರ ವಾಹಿನಿಗಾಗಿಯೇ ಅವರು ವಿವಿಧ ನಟರ ಅನುಕರಣೆಯನ್ನು ಮಾಡಿ ಮಾತನಾಡಿರುವಂತಹ ಆ ಒಂದು ಮಾತುಗಳನ್ನು ನಮ್ಮ ಮಿತ್ರ ವಾಹಿನಿಯಲ್ಲಿ ಇವತ್ತು ನಾನು ಹಾಕ್ತಾ ಇದ್ದೇನೆ ಅಂತ ಹೇಳ್ತಾ, ಅವರು ಬಂದಿದ್ದಕ್ಕಾಗಿ ನಮಗೆ ಬಹಳ ಸಂತೋಷ ಆಯಿತು. ನಾವೇ ಚಿತ್ರೀಕರಿಸಿದ, ನಮ್ಮ ಮನೆಯಲ್ಲೇ ಚಿತ್ರೀಕರಿಸಿದ ಕೆಲವು ನಟರ ಮಾತುಗಳ ತುಣುಕುಗಳನ್ನು, ವಿಡಿಯೋಗಳನ್ನು ನಾನು ನಿಮ್ಮ ಪ್ರೀತಿಯ ಲೋಕೇಶ್ ಬಾಬು ಚಿತ್ರೀಕರಣವನ್ನು ಮಾಡಿದ್ದೇನೆ. ಅದನ್ನು ತಮಗೆ ತೋರಿಸ್ತಾ ಇದ್ದೇನೆ ಅಂತ ಈ ಪ್ರತಿಭಾವಂತ ಕಲಾವಿದರ ಹಾವ ಭಾವ ಮಾತುಗಳನ್ನು ನಾವು ಕೇಳೋಣ. ಪ್ರತಿಭಾವಂತರನ್ನು ಪ್ರೋತ್ಸಾಹ ಮಾಡೋಣ. ಇಂಥ ಕಲಾವಿದರು ಬೆಳಿಬೇಕು, ಮತ್ತಷ್ಟು ಎತ್ತರಕ್ಕೆ ಏರಬೇಕು. ನಮ್ಮ ಹುಣಸೂರಿನ ಕೀರ್ತಿ, ಕಲಾವಿದರ ಕೀರ್ತಿ ಮೇಲೆ ಬೆಳಿಬೇಕು ಅಂತ ಹೇಳ್ತಾ, ಬನ್ನಿ ಈಗ ನಾವು ಮಿಮಿಕ್ರಿ ಸುಧಾಕರ್ ಅವರು ಮಾತನಾಡಿರುವಂತಹ ಹಲವು ನಟರ ಅನುಕರಣೆಯನ್ನು ಕೇಳಿಬರೋಣ ವೀಕ್ಷಕರೇ. ಶ್ರೀಯುತ ಸುಧಾಕರ್ ಅವರು, ಸುದೀಪ್ ನಾಗ್ ಅವರು ನಮ್ಮ ಜೊತೆಲಿದ್ದಾರೆ. ಈಗ ಮಾಜಿ ಮುಖ್ಯಮಂತ್ರಿಗಳಾದಂಥ ಶ್ರೀಯುತ ಸಿದ್ದರಾಮಯ್ಯರವರ ಧ್ವನಿಯಲ್ಲಿ ಮಿಮಿಕ್ರಿ ಮಾಡ್ತಾರೆ. ನೋಡ್ಕೊಂಬರೋಣ ವೀಕ್ಷಕರೇ. ಖಂಡಿತ ಸರ್, ಯಾಕೆ ಅಂತಂದರೆ ನನಗಿನ್ನೊಂದು ಅವಕಾಶದಲ್ಲೇ ಇನ್ನೊಂದು ನೆಕ್ಸ್ಟ್ ಲೆವೆಲ್ ಇತ್ತು. ಸಿದ್ದರಾಮಯ್ಯ ಅವ್ರದ್ದು ಮಾಡಿದಾಗ ಅವ್ರ ಅಭಿಮಾನಿಗಳಿದ್ದಾರೆ, ಪ್ರೀತಿಸ್ತಾರೆ. ನಮ್ಗೆ ಯಾವುದೋ ರಾಜಕೀಯ ಇಲ್ಲ, ಕಲಾವಿದರಿಗೆ ಯಾವುದೇ ರಾಜಕೀಯಗಳಿಲ್ಲ. ಆದರೂ ಕೂಡ ಅವ್ರದ್ದೊಂದು ಮಿಮಿಕ್ರಿ ನೋಡಿ ಹೇಗಿರುತ್ತೆ ಸಿದ್ದರಾಮಯ್ಯ ಸಾಹೇಬ್ರದ್ದು. ಕೇಳಪ್ಪ, ಇಲ್ಲಿ ಇವತ್ತು ನಮ್ಮ ಕನ್ನಡ ನಾಡಿನಲ್ಲಿ ಹಲವಾರು ಭಾಗಗಳಲ್ಲಿ ಹೆಸರುವಾಸಿಗಿರ್ತಕ್ಕಂಥ ನಮ್ಮ ಮಿತ್ರರ ಮಿತ್ರ ಯೂಟ್ಯೂಬ್ ಚಾನೆಲ್ನವ್ರಿಗೆ, ಏನಪ್ಪ ಕುಡಿದ್ಬಿಟ್ಟಿದೆ ನೀನು, ಹುಡ್ರಿಗೆ ಕಾಪಾಡಕ್ಕೆ ಅವ್ರು ಕಳಿಸಿದೆ ಆಚೆಗೆ. ಮಿತ್ರರ ಮಿತ್ರ ಈ ಒಂದು ಯೂಟ್ಯೂಬ್ ಚಾನೆಲ್ನ ಬೆಳೆಸಿ, ಆರೈಸಿ, ಆಶೀರ್ವದಿಸಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲ ಹೊಡಿಬೇಕು ಅಂದರೆ ಗಂಟೆ ಹೊಡಿಬೇಕು ಅಂತ ಕೇಳ್ಕೊತೀನಿ. ಮಾತು ಮುಗಿಸಿನಿ, ಬರ್ಲೇನಪ್ಪ. ಡ್ರೈವರ್, ಇದು ಮಿಮಿಕ್ರಿ ಹೋಗುತ್ತೆ ಸರ್. ಇನ್ನು ಬಾಲಣ್ಣ ಅವರು, ಯಾಕೆ ಅಂತಂದರೆ ತನ್ನ ಎರಡೂ ಕಿವಿಗಳನ್ನ ಕೇಳದೆ ಹೋದರೂ ಕೂಡ ತುಟಿಗಳ ಚಲನವಲನದಿಂದ ಅವರು ಕಂಡುಹಿಡ್ತಿದಂಥ ಏಕೈಕ ನಟ ಅಂತಂದರೆ ಇಡೀ ಭಾರತದ ಇತಿಹಾಸದಲ್ಲಿ ಅಂಥ ನಟ ಸಿಕ್ಕಲ್ಲ ಸರ್. ಕಿವಿಯಂತೂ ಕೇಳಿಸ್ತಾನೆ ಇರಲಿಲ್ಲ. ಅವರು ಬೇರೆಯವರು ಮಾತಾಡೋದು ಒಂದು ಲಿಪ್ಸಿಂಕ್ ಮೇಲೆ ಅವರು ಇನ್ನೊಬ್ರಿಗೆ ಉತ್ತರ ಕೊಡ್ತಿದ್ದಂಥ ಏಕೈಕ ಕಲಾವಿದ ನಮ್ಮ ಬಾಲಣ್ಣವರು. ಆ ಬಾಲಣ್ಣವರು ಒಂದು ಧ್ವನಿ ಹೆಂಗಿರುತ್ತೆ ಅಂದರೆ, ಎಲ್ರಿಗೂ ನಮಸ್ಕಾರನಪ್ಪ. ಈ ಒಂದು ವಿಶೇಷವಾದ ಒಂದು ವೇದಿಕೆ ನಮಗೆ ಆ ಕಲಾವಿದರನ್ನೆಲ್ಲ ಕರೆಸಿ ನಮಗೆಲ್ಲ ಒಂದು ತುಂಬ ಒಳ್ಳೆ ಗೌರವನ ಕೊಡ್ತಿರ್ತಕ್ಕಂಥ ನಮ್ಮ ಹುಣಸೂರು ಮತ್ತು ಮೈಸೂರು ಜಿಲ್ಲೆಗೆ ನಮ್ಮ ಎಲ್ಲ ಜನತೆಗೆ ನಿಮ್ಮ ಬಾಲಣ್ಣ ಮಾಡುವ ನಮಸ್ಕಾರಗಳಪ್ಪ. ನಮಸ್ಕಾರ. ಬತ್ತಿ ತಡಿರೇ ನೋಡಿ ಅವ್ರ ಧ್ವನಿ. ಹಾಗೆ ಇನ್ನೊಬ್ರು ಮುಖ್ಯಮಂತ್ರಿ ಚಂದ್ರು ಸರ್, ಅದು ಯಾರೇ ಬರಲಿ ನೋಡಿ, ಎಲ್ಲ ಸಿ ಎಂ ಸ್ಥಾನ ಬದಲಾಗ್ತಾ ಇರುತ್ತೆ. ಇವತ್ತು ಇನ್ನೊಬ್ಬರಿದ್ದು ನಾಳೆ ಮತ್ತೊಬ್ಬರು ಆಗಿರ್ತಾರೆ. ಆದರೆ ಕನ್ನಡ ಚಿತ್ರರಂಗದಲ್ಲಿ ಯಾವಾಗಲೂ ಹೊಸರಾಗಿ ಮುಖ್ಯಮಂತ್ರಿ ಅಂತ ಬಂದ ತಕ್ಷಣ ನಮ್ಮ ಮುಖ್ಯಮಂತ್ರಿ ಚಂದ್ರು ಅವರು ಜ್ಞಾಪನಕ್ಕೆ ಬರ್ತಾ ಇರ್ತಾರೆ. ಅಲ್ಲ, ಅವ್ರದ್ದೊಂದು ಧ್ವನಿ ಹೆಂಗೆ ಬರುತ್ತೆ ನೋಡ್ರಿ. ನಮಸ್ಕಾರ ಕಣಪ್ಪ. ಇವತ್ತು ನಿಜವಾಗ್ಲೂ ನಮ್ಮಂಥ ಕಲಾವಿದರೆಲ್ಲ ಬಂದು ಒಂದು ವೇದಿಕೆ ಕರ್ಕೊಂಡು ಬಂದು ಈ ಒಂದು ಅವಕಾಶ ಕೊಟ್ಟಿರ್ತಕ್ಕಂಥ ಈ ನಮ್ಮ ಹುಣಸೂರು ಜನತೆಗೆ ಅಯ್ಯೋ ನನ್ನ ಸಾಸ್ತಾಗ ನಮಸ್ಕಾರಗಳು. ಭಾಳ ಚೆನ್ನಾಗಿತ್ತು, ಇರುತ್ತೀರಿ. ಇದು ಅವರ ಧ್ವನಿ. ಇನ್ನು ಜಗ್ಗೇಶಣ್ಣವ್ರದ್ದು ಎರಡು ಥರ ಧ್ವನಿ ಬರುತ್ತೆ ಸರ್. ಒಂದು ಹಳೇದು, ಒಂದು ಈಗಿರೋ ಟ್ರೆಂಡಿಂಗು. ಈಗಿರೋದು ಹೆಂಗಿದೆ ಅಂತಂದರೆ, ನಮಸ್ಕಾರನಪ್ಪ ಎಲ್ರಿಗೂ ರಾಘವೇಂದ್ರ ಸ್ವಾಮಿಗಳು ಎಲ್ರಿಗೂ ಒಳ್ಳೇದು ಮಾಡಲಿ, ಸೊ ಗುಡ್ ಡೇ, ನಮಸ್ಕಾರ. ಇದು ಈ ರೀತಿ ಹೋಗುತ್ತೆ. ಇನ್ನು ಹಳೇ ಶೈಲಿಲಿ ಹೋಗ್ಬೇಕಂದ್ರೆ ಅವ್ರದ್ದು ಎಷ್ಟು ಜನ ಎಂಜಾಯ್ ಮಾಡಿದಿರ ನೀವೆಲ್ಲ ಜಗ್ಗೇಶ್ ಅವ್ರ ಪಾತ್ರ ನೋಡ್ಕೊಂಡಲ್ವಾ. ನೋಡಿ ಹಿಂಗೆ ಬರುತ್ತೆ. ನೋಡಿ ಹೆಂಗೆ ಗೊತ್ತಾಗ್ಬಿಡುತ್ತೆ. ಐತಿರಿ ಲಕಡಿ ಪಕಡಿ ಚುಮ್ಮ ಯವ ನನಗೆ ರೈಸ್ ಆದರೆ ಬಂದು ಕೋಚಿಬಿಡ್ತೀನಿ, ಯಾಕೋ ನೀನು ಬಾಯಿ ಮೊಣ್ಣಾಕ. ಇದು ಅವ್ರ ಸ್ಲ್ಯಾಗ್.
ಡಿವಾಸ್ ಅವರು ಮಿಮಿಕ್ರಿ ಆಗಿದ ತಕ್ಷಣ ಇನ್ನೊಬ್ರು ಕೇಳ್ತಾರೆ, ಸಾರ್ ಕಿಚ್ಚ ಸುದೀಪ್ ಸರ್ ಒಂದು ಮಿಮಿಕ್ರಿ ಬರಲಿಲ್ವಲ್ಲ ಸಾರ್ ಅಂತ. ಮಾತಾಡೋಣ, ಅವ್ರ ಧ್ವನಿ ಹೇಗಿದೆ ನೋಡೋಣ. ಹಾಗೆ, ಈ ಜಗತ್ತಲ್ಲಿ ಗಂಟೆಗೊಂದು 1000 ಜನ ಬಿಡ್ತಾರೆ, ಗಂಟೆಗೊಂದು 1000 ಜನ ಸಾಯ್ತಾರೆ, ಆದರೆ ಒಳ್ಳೆ ಕೆಲಸ ಮಾಡೋರು ಮಾತ್ರ ಸದಾ ಜೀವಂತವಾಗಿರ್ತಾರೆ. ಬಿಗ್ ಬಾಸ್ ನಿಮ್ಮ ಪ್ರೀತಿ ಕಿಚ್ಚನ ಜೊತೆ. ಈ ವಾರದ ಕಿಚ್ಚನ ಚಪ್ಪಾಳೆ ಜೋರಾಗಿ ಬರಲಿ. ಹಾಗೆ ಹೋಗೋದಾದರೆ ಮತ್ತೊಬ್ಬರು ಕಲಾವಿದರು, ನಾವು ಹಿರಿಯ ಕಲಾವಿದರು ಅಂತ ಹೇಳಿದ್ರೆ ಹಾಸ್ಯ ನಟರು ಅಂತ ತೊಗೊಬೋದು. ಇನ್ನು ಬೆಟ್ಟದಪುರದಲ್ಲೇ ಒಬ್ಬರು ಕಲಾವಿದರು ಸರ್, ಯಾರು ಅಂತಂದರೆ ನಮ್ಮ ಮುಸುರಿ ಕೃಷ್ಣಮೂರ್ತಿಯವರು. ಅವ್ರದ್ದೊಂದು ಮಿಮಿಕ್ರಿ ತೊಗೊಳ್ಳೋಣ. ಹೇಗೆ ಅಂತಂದರೆ ಅವ್ರದ್ದು ಸಖತ್ತು ಡೈಲಾಗ್ಗಳು ಅಂದರೆ ತುಂಬ ಇಷ್ಟ. ಮುಸುರಿ ಕೃಷ್ಣಮೂರ್ತಿಯವರು ನೆನೆಸ್ಕೊಳ್ತಾ ಇರೋ ದಿನ ಅಂತಂಥ ಕಾಮಿಡಿ, ಪಡವರಹಳ್ಳಿ ಪಾಂಡವರು, ಆಮೇಲೆ ಇನ್ನೂ ಹಲವಾರು ಸಿನಿಮಾಗಳಿದೆ ಅವ್ರದ್ದೆಲ್ಲ ನೋಡ್ಬೋದು. ಇನ್ನೂ ಹೆಂಗಿರುತ್ತೆ ನೋಡಿ ಮುಸುರಿ ಕೃಷ್ಣಮೂರ್ತಿ. ನಮ್ಮೂರು ಅಂದರೆ ಸಾವುಕಾರರು ಅಂತಂದ್ರೆ ಪಡವಾರಲ್ಲಿ ಇದ್ರ ಮಧ್ಯೆ ಏನಾಯ್ತಪ್ಪ ಕಲೆಕ್ಷನ್ನು ಬಂದುಬಿಟ್ಟ ದೊಡ್ಡದಾಗಿ ಟಮಟೆ ತಗೊಂಡು ಟಣ್ಣ ಅಂತ ಹೊಡಿಯೋಕ್ಕೆ. ನಮ್ಮ ಸಾವುಕಾರರಿಗೆ ಏನಾದ್ರು ತಲೆ ಕೆಟ್ಟೋದ್ರೆ ನಗಾರಿ ಓಡಿಸ್ಬಿಡ್ತಾರೆ, ನಗಾರಿ. ಇದು ಆ ಥರ ಅವರು ಡೈಲಾಗ್ ಹೋದರೆ, ಇನ್ನು ಹಾಡಿನ ರೂಪದಲ್ಲಿ ನಮ್ಮ ಮುಸುರಿ ಕೃಷ್ಣಮೂರ್ತಿ ಹೋದರೆ ಹೇಗಿರುತ್ತೆ ಅಂದರೆ, ಹಾಡಿನ ರೂಪದಲ್ಲಿ ಅವ್ರು ಹಾಡಿದಂಥ ಹಾಡುಗಳು ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ, ಕೇಳೋಕ್ಕೆ ಇಂಪಾಗಿರುತ್ತೆ. ಅವ್ರು ಹಾಡಿದ್ರೆ ಯಾವ ರೀತಿ ಇರುತ್ತೆ ನೋಡಿ. ಪ್ರಿಯ ಬಾಬಾದೆ ಬಾದೆ ಪ್ರಿಯ ಮೋಹಿನಿ, ನಿನ್ನ ಮೇಲೆ ನನ್ನ ಮನಸ್ಸು ಕಪಿಯಂಗಾರಿ ಲಟಪಟ ಅಂತ ಒಡಕತ್ತದೆ ನನ್ನ ಮಗಂದು. ಹಾಗೆ ನೋಡಿ ಬರೋದಾದರೆ ಆದಷ್ಟು ಬೇಗ ನಮ್ಮ ಡಿಬಾಸ್ ಅವರ ಅಭಿಮಾನಿಗಳ ಹೃದಯ ಶ್ರೀನಿವಾಸನ್ ಅವ್ರದೇ. ಡಿಬಾಸ್ ಯಾವತ್ತಿದ್ರು ನಮ್ಮ ಡಿಬಾಸ್ ಯಾವಾಗಲೂ ಬರ್ತಾರೆ, ಆದಷ್ಟು ಬೇಗ ಬರ್ತಾರೆ. ಅದರಲ್ಲೂ ಕೂಡ ಇವತ್ತು ನಿಜವಾಗ್ಲೂ ಏನಪ್ಪ ಅಂತಂದರೆ ಡಿಬಾಸ್ ಅವರು ಮಿಮಿಕ್ರಿ ಮಾಡೋಣ, ಹೇಗಿರುತ್ತೆ ನೋಡೋಣ. ಯಾರೂ ಕೂಡ ಕೆಳಗಡೆ ಬ್ಯಾಡ್ ಕಮೆಂಟ್ಸ್ ಯಾರೂ ಹಾಕಕ್ಕೆ ಹೋಗ್ಬೇಡಿ. ಯಾಕೆ ಅಂತಂದರೆ ಪ್ರೀತಿ ಅಭಿಮಾನದ ಸಾಮ್ರಾಜ್ಯ ನಮ್ಮ ಕರ್ನಾಟಕ ಸಾಮ್ರಾಜ್ಯ ಅಂತ ಹೇಳ್ಬೋದು. ಈಗ ಡಿಬಾಸ್ ಅವ್ರದ್ದೊಂದು ಮಿಮಿಕ್ರಿ ಮಾಡೋಣ. ಆ್ಯಕ್ಚುಲಿ ತಂದೆ ತಾಯಿ ಸಮಾನರು, ನನ್ನ ಅಕ್ಕ ತಂಗಿರೆಲ್ರಿಗೂ ನಮಸ್ಕಾರ. ಚಿನ್ನ, ಇವತ್ತು ಕರ್ನಾಟಕದಲ್ಲಿ ತುಂಬ ಪ್ರೀತಿ, ತುಂಬ ಅಭಿಮಾನ. ನಮ್ಮಂಥ ಕಲಾವಿದರು ಬೆಳೆಸ್ತೀರ ಅಲ್ವಣ್ಣ, ನಿಜವಾಗ್ಲೂ ಭಾಳ ಖುಷಿ. ಏನ್ರಿ ಮೀಡಿಯಾ ಆ್ಯಕ್ಚುಲಿ ಮೀಡಿಯಾ ಅಂದರೆ ದೇವ್ರ ಸಮಾನ. ಚಿನ್ನ, ಥ್ಯಾಂಕ್ ಯು ಚಿನ್ನ. ಇದು ಡಿಬಾಸ್ ಅವರ ಮಿಮಿಕ್ರಿ ಹೇಗಿದೆ ಕಮೆಂಟ್ ಮಾಡಿ. ಹಾಗೆ ನಾನು ಸಿದ್ದರಾಮಯ್ಯ ಸಾಹೇಬರದ್ದು ಮಿಮಿಕ್ರಿ ಮಾಡಿದ ನಂತರ ನಮಗೆ ಇನ್ನೊಬ್ಬರು ಮಹಾನ್ ವ್ಯಕ್ತಿ, ಕರ್ನಾಟಕದಂಥ ಮತ್ತೊಬ್ಬ ಮಹಾನ್ ವ್ಯಕ್ತಿ ಈ ನಮ್ಮ ಜನ್ರೇಷನಲ್ಲಿ, ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್, ಡಿಬಾಸ್, ಕಿಚ್ಚ ಸುದೀಪ್ ಸರ್, ಇಂಥವರೆಲ್ಲ ಇದ್ದಾರೆ ಮಹನೀಯರು ನಮ್ಮ ಕಲಾವಿದರಲ್ಲಿ. ಹಾಗೆ ನಮ್ಮ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವ್ರದ್ದೊಂದು ಮಿಮಿಕ್ರಿ ಬಂದರೆ ಹೇಗಿರುತ್ತೆ, ಒಂದು ಅಪ್ಪು ಸರ್ ಅವರ ಒಂದು ಧ್ವನಿ, ಯಾಕಂದರೆ ಎಂದೆಂದೂ ಮರೆಯಲಾಗದ ಮಾಣಿಕ್ಯ ಯಾವಾಗೂ ಹೊಸರೇ ಅವರು. ಆ ಒಂದು ಮಿಮಿಕ್ರಿ ನಮ್ಮ ಮಿತ್ರರ ಮಿತ್ರ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂದರೆ ಯಾವ ರೀತಿ ಹೇಳ್ತಾರೆ. ಏನಂದರೆ ತುಂಬ ಪ್ರೀತಿ, ತುಂಬ ಅಭಿಮಾನ. ನಮಗೆ ಲೋಕೇಶ್ ಬಾಬು ಸರ್ ಅವರು ಫೋನ್ ಮಾಡಿದಾಗ ಏನಂದರೆ, ನಾನೆಲ್ಲೋ ಇದ್ದೆ, ಅದು ಬರಲಿಲ್ಲ, 1 ವರ್ಷದಿಂದ ಕಾಯ್ತಾ ಇದ್ದೀನಿ ಅಂತ ಹೇಳಿದ್ರು. ಸೊ ನಾನು ಇವತ್ತು ಬಂದಿದ್ದೀನಿ. ಈ ಮಿತ್ರರ ಮಿತ್ರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಹೊಡೀರಿ. ಹಾಗೆ ಎಲ್ಲರೂ ಕೂಡ ಪ್ರೀತಿಯಿಂದ ಸ್ವೀಕರಿಸಿ ನಮ್ಮ ಈ ಮಿತ್ರರ ಮಿತ್ರ ಚಾನಲ್ಗೆ. ಸೊ ಎಲ್ರಿಗೂ ಒಳ್ಳೆಯದಾಗಲಿ. ಸೊ ಹ್ಯಾಪಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ನಾನು ನಿಮ್ಮ ಪುನೀತ್ ರಾಜ್ಕುಮಾರ. ತಂದೆ ಕೊಟ್ಟಂಥ ಹೆಸರು, ಈ ಹೆಸರು ಪುನೀತ್ ರಾಜ್ಕುಮಾರ. ಎಲ್ರಿಗೂ ನಮಸ್ಕಾರ. ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರರ ಮಿತ್ರ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ.